ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ಯಾರ್ಯಾರು ಈ ವರ್ಷ ಸೆಕೆಂಡ್ PUCಯ ಬೋರ್ಡ್ ಎಕ್ಸಾಮಲ್ಲಿ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೀಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಅಥವಾ ಕೆಲವರಿಗೆ ಆ್ಯಸ್ ಪರ್ ದ ಪ್ಲ್ಯಾನ್ ಫಸ್ಟ್ ಎಕ್ಸಾಮ್ ಹೋಗಿಲ್ಲ ಕೆಲವೊಂದು ಸಬ್ಜೆಕ್ಟ್ಸಲ್ಲಿ, ಲೈಕ್ ಮ್ಯಾಥಮೆಟಿಕ್ಸ್ ಇರ್ಬೋದು, ಆರ್ ಎಲ್ಸ್ ಯಾವುದೋ ಒಂದು ಎಕ್ಸಾಮ್ ಫಿಸಿಕ್ಸ್ ಇರ್ಬೋದು. ಸೊ ಆ್ಯಸ್ ಪರ್ ದ ಪ್ಲ್ಯಾನ್ ಹೋಗದೇ ಇದ್ದಾಗ ಈಗ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೀಲಿಕ್ಕೆ ಯಾರ್ಯಾರು ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ಒಂದು ಡೌಟ್ ಇದೆ. ಸರ್, ನಮ್ಮದು KCET, ದೋಸ್ ಆರ್ ಫ್ರಮ್ ಸೈನ್ಸ್ ಬ್ಯಾಕ್ಗ್ರೌಂಡ್, ಎಲ್ರಿಗೂ ಡೌಟ್ ಇರೋದು, ಸರ್ KCET ನಮ್ಮದು ಇಂಪ್ರೂವ್ಮೆಂಟ್ ಎಕ್ಸಾಮ್ ಇದು ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರಾ ಇಲ್ವಾ ಅಂತ. ಓಕೆ, ಸೊ ಎರಡನೇದು, ಈಗ ಇನ್ ಕೇಸ್ ನಮಗೀಗ ಇಂಪ್ರೂವ್ಮೆಂಟ್ ಎಕ್ಸಾಮಲ್ಲಿ ಕಡಿಮೆ ಬಂದರೆ, ಫಸ್ಟು ಏನು ನಾವು ಎಕ್ಸಾಮ್ ಬರೆದಿದ್ದೇವೆ ಅಂದರೆ ಬೋರ್ಡ್ 2, ಇಂಪ್ರೂವ್ಮೆಂಟ್ ಎಕ್ಸಾಮ್ ಮೀನ್ಸ್ ಬೋರ್ಡ್ 2. ಸೊ ಫಸ್ಟ್ ಏನು ಎಕ್ಸಾಮ್ ಬರೆದಿರ್ತೀರಾ ಅಂದರೆ ಇವಾಗ ಏನು ಬರಿತಾ ಇದ್ದೀರಾ ಅದರಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಸಬ್ಜೆಕ್ಟಲ್ಲಿ ಔಟ್ ಆಫ್ 100 ಒಂದು 85 ಬಂದಿದೆ ಅಂತ ಅಂದ್ಕೊಳ್ಳಿ. ಇನ್ ಕೇಸ್ ನಿಮಗೆ ಇಂಪ್ರೂವ್ಮೆಂಟ್ ಎಕ್ಸಾಮನ್ನು ಬರೀತೀರಾ, ಅದೇ ಸಬ್ಜೆಕ್ಟ್ ಇದು, ಇಂಪ್ರೂವ್ಮೆಂಟ್ ಎಕ್ಸಾಮಲ್ಲಿ 80 ಬಂದರೆ ಬೆಸ್ಟ್ ಆಫ್ 2 ಅನ್ನು ಕನ್ಸಿಡರ್ ಮಾಡ್ತಾರೆ. ದಟ್ ಈಸ್ 85 ಕನ್ಸಿಡರ್ ಮಾಡ್ತಾರೆ ಹೊರತು 80ನ ಕನ್ಸಿಡರ್ ಮಾಡೋದಿಲ್ಲ. ಸೊ ಅದೊಂದು ಡೌಟ್ ಇದ್ದಿತ್ತು. ನೋಡಿ ಸ್ಟೂಡೆಂಟ್ಸ್, ಇನ್ ಕೇಸ್ ನಿಮಗೆ ಇಂಪ್ರೂವ್ಮೆಂಟ್ ಎಕ್ಸಾಮಲ್ಲಿ 95 ಬಂತು, ಆವಾಗ 95 ಕನ್ಸಿಡರ್ ಮಾಡ್ತಾರೆ. ಮೀನಿಂಗ್ ಟು ಸೇ ದ್ಯಾಟ್ ಕನ್ಸಿಡರ್ ಮಾಡೋದು ಬೆಸ್ಟ್ ಆಫ್ 2, ಆಯಿತಾ. ಆ್ಯಂಡ್ ನಿಮಗೊಂದು ಡೌಟ್ ಇರುತ್ತೆ, ಸರ್ ಇದನ್ನು ನಮಗೀಗ ಇದಾಯಿತು ಇಂಪ್ರೂವ್ಮೆಂಟ್ ಎಕ್ಸಾಮನ್ನು ಸರ್ ನಾನು ಸಪ್ರೇಟಾಗಿ ಒಂದೇ ಸಬ್ಜೆಕ್ಟ್ ತೊಗೊಳ್ಬೋದಾ? ಎಸ್, ನಿಮ್ಗೆ ಯಾವ ಸಬ್ಜೆಕ್ಟನ್ನು ತೊಗೊಳ್ಬೇಕು, ಓನ್ಲಿ ಫಿಸಿಕ್ಸ್ ತೊಗೊಳ್ಬೇಕಾ ತೊಗೊಳ್ಬೋದು, ಓನ್ಲಿ ಮ್ಯಾಥ್ಸ್ ತೊಗೊಳ್ಬೇಕಂತಿದ್ದೀರಾ ತೊಗೊಳ್ಬೋದು, ಓನ್ಲಿ ಕೆಮಿಸ್ಟ್ರಿನ ತೊಗೊಳ್ಬೋದು. ಆ್ಯಂಡ್ ನಾನು ಈಸಿನೆಸ್ ಲೆವೆಲನ್ನು ನಾನು ಹೇಳೋದಿಲ್ಲ, ವೆದರ್ ಇಟ್ ಈಸ್ ಈಸಿ ಆರ್ ಡಿಫಿಕಲ್ಟ್ ಕ್ವಶನ್ ಪೇಪರ್ನ, ಇದನ್ನು ಅದು ಡಿಪೆಂಡ್ಸ್, ಯಾವ ಥರನೂ ಕೂಡ ಸೆಟ್ ಮಾಡ್ಬೋದು. ಆ್ಯಂಡ್ ನಿಮಗೆ ಟೈಮ್ ಸಿಗುತ್ತೆ, ಒಳ್ಳೆ ಟೈಮ್ ಸಿಗುತ್ತೆ. ಯಾಕಂತ ಕೇಳಿದ್ರೆ ರಿಸಲ್ಟ್ ಬಂದ ನಂತರ ನಾನು ಅದ್ರ ಟೈಮ್ ಟೇಬಲ್ ಕೂಡ ಹೇಳ್ತೇನೆ ನಿಮಗೆ. ಸೊ ಅದ್ರ ಮೇಲೆ ಗೊತ್ತಾಗುತ್ತೆ ನಿಮಗೆ. ಅರೌಂಡ್ ನಿಮ್ಗೆ ಈಗ ಒಂದೇ ಸಬ್ಜೆಕ್ಟ್ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಯು ಆರ್ ವಿಲ್ಲಿಂಗ್ ಟು ರೈಟ್ ಓನ್ಲಿ ಫಿಸಿಕ್ಸ್ ಎಕ್ಸಾಮ್. ಸೊ ಫಿಸಿಕ್ಸ್ ಎಕ್ಸಾಮಿಗೆ ನಿಮಗೆ ಓನ್ಲಿ ಒನ್ ಎಕ್ಸಾಮ್ಗೆ 10 to 15 ಡೇಸ್ ಮಿನಿಮಮ್ ಸಿಗುತ್ತೆ ಒನ್ಸ್ ಆಫ್ಟರ್ KCET. ಸೊ ಕಂಪ್ಲೀಟ್ಲಿ ನೀವು ಇದ್ರ ಬಗ್ಗೆ ಇದು ಮಾಡ್ಬೋದು, ಏನು ಹೇಳ್ತಾರೆ, ಕಾನ್ಸಂಟ್ರೇಟ್ ಮಾಡ್ಬೋದು. ಸೊ ಆ ಥರ ಆಗುತ್ತೆ. ಸೊ ನೀವು ಮಾಡಬೇಕು ಅಂತಿದ್ರೆ ಮಾಡ್ಬೋದು, ಆಯಿತಾ. ದೋಸ್ ಹೂ ವಾಂಟ್ಸ್ ಟು ರೈಟ್ ಇಂಪ್ರೂವ್ಮೆಂಟ್ ಎಕ್ಸಾಮ್. ಆ್ಯಂಡ್ KCET ಇದನ್ನು ಕನ್ಸಿಡರ್ ಮಾಡ್ತಾರಾ ಇಲ್ವಾ ಕೇಳಿದರೆ ಮಾಡ್ತಾರೆ. ಯಾಕೆ ಮಾಡ್ತಾರೆ ಕೇಳಿದರೆ, ನೋಡಿ ಸ್ಟೂಡೆಂಟ್ಸ್, ಲಾಸ್ಟ್ ಟೈಮು ಬೋರ್ಡ್ ಎಕ್ಸಾಮ್ ಆಗಿದ್ದು ಸೇಮ್. ನಿಮ್ದು ಇವಾಗ ಏನು ಡೇಟ್ ಇದೆ ನೋಡಿ, ಆಲ್ಮೋಸ್ಟ್ ಟೆಂಟೇಟಿವ್ ಡೇಟ್ ಸೇಮ್ ಡೇಟ್, ಆಯಿತಾ. ಅಂದರೆ ನಿಮಗೀಗ ಮಾರ್ಚ್ ಇಂದ ಸ್ಟಾರ್ಟ್ ಆಗಿದ್ದಲ್ಲ, ಸೇಮ್ ಅವರಿಗೂ ಕೂಡ ಮಾರ್ಚಿಗೆ ಸ್ಟಾರ್ಟ್ ಆಗಿತ್ತು, ಮಾರ್ಚ್ 22ಗೆ ಎಂಡ್ ಆಗಿತ್ತು, ಆಯಿತಾ. ಆ್ಯಂಡ್ ನಾನು 2024ನ ಇದು ಹೇಳ್ತೇನೆ ನೋಡಿ, ಇಂಪ್ರೂವ್ಮೆಂಟ್ ಎಕ್ಸಾಮ್ನ ಡೇಟ್ ನೋಡಿ, ಇದು 2024, ಇದು 29/4/2024ಗೆ ಸ್ಟಾರ್ಟ್ ಆಯಿತು. ಅಂದರೆ ಏಪ್ರಿಲಿಗೆ ಸ್ಟಾರ್ಟ್ ಆಯಿತು, ಏಪ್ರಿಲ್ ಎಂಡಿಗೆ ಸ್ಟಾರ್ಟ್ ಆಯಿತು. ಅಂದರೆ ನಿಮ್ದೀಗ ಮಾರ್ಚ್ ಆಗಿದೆಯಲ್ಲ, ಏಪ್ರಿಲ್ ಎಂಡ್ ಹಾಗೆ ನಿಮಗೆ ಎಕ್ಸಾಮ್ ಇರುತ್ತೆ. ಯಾವುದು ಸೆಕೆಂಡ್ ಎಕ್ಸಾಮ್, ಇಂಪ್ರೂವ್ಮೆಂಟ್ ಎಕ್ಸಾಮ್ ಏಪ್ರಿಲ್ ಎಂಡ್ ಆಗಿ ಇರುತ್ತೆ. ಸೊ ಅದು ಎಂಡ್ ಆಗೋದು ಯಾವಾಗ, ಮಾರ್ಚ್, ಏಪ್ರಿಲ್, ಮೇ 16ಗೆ ಎಂಡ್ ಆಗಿತ್ತು. ಓಕೆ, ಮೇ 16ಗೆ ಎಂಡ್ ಆಗಿತ್ತು, ಅಲ್ಲಿ ಕಂಪ್ಲೀಟ್ ಆಯಿತು. ಈಗ ರಿಸಲ್ಟ್ ಯಾವಾಗ ಕೊಟ್ಟಿದ್ರು? ಸೊ ನಿಮಗೆ ಫಸ್ಟ್ ಎಕ್ಸಾಮಿನೇಷನ್ನ ಡೇಟ್ನ ರಿಸಲ್ಟನ್ನು ಏಪ್ರಿಲ್ 10ಗೆ ಕೊಟ್ಟಿದ್ರು. ಅಂದರೆ ಈಗ ಮಾರ್ಚಿಗೆ ಏನು ಎಕ್ಸಾಮ್ ಬರಿತಾ ಇದ್ದೀರಾ ನೋಡಿ ನೀವು, ಇದ್ರ ರಿಸಲ್ಟನ್ನ ಅರೌಂಡ್ ಏಪ್ರಿಲ್ 10 ಆಗಿ ಕೊಟ್ಟಿದ್ರು ಲಾಸ್ಟ್ ಟೈಮ್. ಈ ವರ್ಷವೂ ಏಪ್ರಿಲ್ 10ಗೆ ಕೊಡ್ತಾರೆ, 15 ಒಳಗಡೆ ಪಕ್ಕ ಕೊಡ್ತಾರೆ, ಶೋರ್ ಕೊಡ್ತಾರೆ, ಆಯಿತಾ. ಸೊ ಏಪ್ರಿಲ್ 15 ಒಳಗೆ ಫಸ್ಟ್ ಎಕ್ಸಾಮ್ನ ರಿಸಲ್ಟನ್ನು ಕೊಟ್ಟಿದ್ರು. ಸೆಕೆಂಡ್ ಎಕ್ಸಾಮ್ ನಡೆದಿದ್ದು ಯಾವಾಗ ಕೇಳಿದರೆ 29/4, ಅಂದರೆ ಏಪ್ರಿಲ್ 29ಗೆ ಎಕ್ಸಾಮ್ ನಡೀತು, ಎಂಡ್ ಆಗಿದ್ದು 16/5, ಮೇ 16ಗೆ ಎಂಡ್ ಆಗಿತ್ತು. ಅದರ ರಿಸಲ್ಟ್ ಬಂದಿದ್ದು ಮೇ 21. ಅರೌಂಡ್ 1 ವೀಕ್ ಒಳಗಡೆ ನಿಮ್ಮ ರಿಸಲ್ಟ್ ಬಂದಿತ್ತು. 1 ವೀಕ್ ಒಳಗಡೆ ಸೆಕೆಂಡ್ ಇಂಪ್ರೂವ್ಮೆಂಟ್ ಎಕ್ಸಾಮ್ನ ರಿಸಲ್ಟ್ ಬಂದಿತ್ತು, ಆಯಿತಾ. ಹಾಗಾದರೆ KCET ಎಕ್ಸಾಮ್ ಇದು ರಿಸಲ್ಟ್ ಯಾವಾಗ ಬಂತು? ಜೂನ್ 1ಗೆ KCET ಎಕ್ಸಾಮ್ನ ರಿಸಲ್ಟ್ ಬಂದಿದ್ದು. ಅಂದರೆ ನಿಮ್ಮ ಇಂಪ್ರೂವ್ಮೆಂಟ್ ಎಕ್ಸಾಮ್ನ ರಿಸಲ್ಟ್ ಬಿಫೋರ್ KCET ಎಕ್ಸಾಮ್ ಬರುತ್ತೆ. ಸೊ ಅದನ್ನು ಕನ್ಸಿಡರ್ ಮಾಡಿದರೆ 100% ನಿಮ್ಮ KCET ಎಕ್ಸಾಮಿಗೆ ಇಂಪ್ರೂವ್ಮೆಂಟ್ ಎಕ್ಸಾಮ್ ಇದು ಬೆಸ್ಟ್ ಆಫ್ 2 ಅಂದರೆ ಯಾವುದರಲ್ಲಿ ಬೆಸ್ಟ್ ಇದೆ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಸೊ ದೋಸ್ ಹೂ ಆರ್ ವಿಲ್ಲಿಂಗ್ ಟು ರೈಟ್ ಇಂಪ್ರೂವ್ಮೆಂಟ್ ಎಕ್ಸಾಮ್, ಯು ಕ್ಯಾನ್ ರೈಟ್ ದ ಎಕ್ಸಾಮ್, ನೋ ನೀಡ್ ಟು ವರಿ. ಅರ್ಥ ಆಯಿತಾ? ಸೊ ನಿಮಗೀಗ ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಒಂದರಲ್ಲಿ ತುಂಬ ಕಡಿಮೆ ಬರುತ್ತೆ ಅಂತ ಅಂದ್ಕೊಳ್ಳಿ. ಮ್ಯಾಥ್ಸ್ ಮತ್ತು ಕೆಮಿಸ್ಟ್ರಿಯಲ್ಲಿ ಫಾರ್ ಎಕ್ಸಾಂಪಲ್ 90-95 ಎಬೋ ಬರುತ್ತೆ. ಫಿಸಿಕ್ಸಲ್ಲಿ ಒಂದು 80-85 ರೇಂಜಲ್ಲಿದ್ದರೆ, ಇಲ್ಲ ನನಗೆ ಇಂಪ್ರೂವ್ಮೆಂಟು ಎಕ್ಸಾಮ್ ಬರಿತೇನೆ ನಾನು ಅಂತ ಅಂದ್ಕೊಂಡೆ ತಗೊಳ್ಳಿ. ಬಿಕಾಸ್ ಯು ಆರ್ ನಾಟ್ ಟೇಕಿಂಗ್ ರಿಸ್ಕ್ ಅಲ್ಲ, ರಿಸ್ಕ್ ತಗೊಳ್ತಾ ಇಲ್ಲ. ಯಾಕಂತ ಕೇಳಿದ್ರೆ ಸೆಕೆಂಡ್ ಎಕ್ಸಾಮಲ್ಲಿ ಒಳ್ಳೇದಾಗದೇ ಇದ್ದರೆ ಫಸ್ಟ್ ಎಕ್ಸಾಮ್ನ ಒಳ್ಳೇದಾಗಿರೋದೇ ತಗೊಳ್ತಾರೆ. ಅಥವಾ ಇನ್ ಕೇಸ್ ಸೆಕೆಂಡ್ ಎಕ್ಸಾಮಲ್ಲಿ ಒಳ್ಳೇದಾದರೆ 95+ ಆದರೆ ಅದನ್ನೇ ತಗೊಳ್ತಾರೆ. ಸೊ ಬೆಸ್ಟ್ ಆಫ್ 2 ಕನ್ಸಿಡರ್ ಮಾಡಿರ್ಲಿಕ್ಕೆ ಹೋಗಿ ಯು ಕ್ಯಾನ್ ರೈಟ್ ದ ಇಂಪ್ರೂವ್ಮೆಂಟ್ ಎಕ್ಸಾಮ್. ಸೊ ಅದ್ರ ಬಗ್ಗೆ ಜಾಸ್ತಿ ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗಬೇಡಿ. ಇಂಪ್ರೂವ್ಮೆಂಟ್ ಎಕ್ಸಾಮ್ ಬಗ್ಗೆ ಇದು ಲಾಸ್ಟ್ ಟೈಮ್ ಇದು ನಾನೆಲ್ಲ ರೂಲ್ಸನ್ನು ಹೇಳ್ತಿದ್ದು, ಅದೇ ರೂಲ್ಸ್ ಕನ್ಸಿಡರ್ ಆಗುತ್ತೆ, ಕಂಟಿನ್ಯೂ ಆಗುತ್ತೆ.
ಸೊ ನಿಮಗೆ ಫಸ್ಟ್ ರೌಂಡ್ನ CET ಕೂಡ ಇದನ್ನು ಕನ್ಸಿಡರ್ ಮಾಡ್ತಾರೆ. ಬಿಕಾಸ್ ರಿಸಲ್ಟ್ ಡೇಟ್ 21 ಇದೆ ಅಂತ ಹೇಳಿದರೆ ಜೂನ್ 1 KCET ರಿಸಲ್ಟ್ ಬರುತ್ತೆ, ಅಷ್ಟರೊಳಗಡೆ ನಿಮ್ಮದು ಮಾರ್ಕ್ಸನ್ನು ತೊಗೊಂಡು ಅವ್ರು ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ಈಗ ಸದ್ಯಕ್ಕೆ ಯಾವ್ಯಾವ ಎಕ್ಸಾಮ್ ಮುಂದೆ ನಡೀಲಿಕ್ಕಿದೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಯಾಕಂತ ಕೇಳಿದರೆ ಮುಂದಿನ ಎಕ್ಸಾಮನ್ನು ನೀವು ಪರ್ಫೆಕ್ಟಾಗಿ ಮಾಡಿದರೆ ಹಿಂದೆ ಆಗಿರೋದ್ರಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ನಿಮಗೆ ಟಫ್ ಆಗಿದ್ರೆ ಯು ವಿಲ್ ಗೆಟ್ ಮೋರ್ ದ್ಯಾನ್ 10 to 15 days ಆಫ್ ಟೈಮ್ ಓನ್ಲಿ ಫಾರ್ ಒನ್ ಸಬ್ಜೆಕ್ಟ್. ಸೊ ನೀವು ಎಷ್ಟು ಕೂಡ ರಿವಿಷನ್ ಮಾಡ್ಬೋದು, ಒಳ್ಳೆ ರೀತಿಯಲ್ಲಿ ಓದ್ಬೋದು. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು, ಸೊ ಬೆಟರ್ ನಿಮಗೆ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೀಬೇಕು ಅಂತಿದ್ರೆ, ಇಂಪ್ರೂವ್ಮೆಂಟ್ ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ ಸ್ಕೋರ್ ಮಾಡಬೇಕಂತಿದ್ರೆ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡ್ರೆ ಬೆಟರ್. 1 ಆರ್ ಮೋರ್ ದೆನ್ ಅಂದರೆ ಮ್ಯಾಕ್ಸಿಮಮ್ ಅಂದರೆ 2, ನಾಟ್ ಮೋರ್ ದೆನ್ ದ್ಯಾಟ್. ಅದ್ರ ಮೇಲೆ ಇಟ್ಕೊಬೇಡಿ. 1 or 2. 1 ಇದ್ದರೆ ಇನ್ನೂ ಬೆಟರ್, ಬಿಕಾಸ್ ಯು ವಿಲ್ ಗೆಟ್ ಲಾಟ್ಸ್ ಆಫ್ ಟೈಮ್ ಟು ಸ್ಟಡಿ. ಆವಾಗ ನಿಮಗೆ ಆರಾಮ್ಸೆ ಇಂಪ್ರೂವ್ ಮಾಡ್ಬೋದು. ಸೊ ದ್ಯಾಟ್ ಇಟ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಯುವರ್ KCET ರ್ಯಾಂಕ್. ಓಕೆ ಸ್ಟೂಡೆಂಟ್ಸ್, ಇದೊಂದು ಅಪ್ಡೇಟ್ ಕೊಡಬೇಕಾಗಿತ್ತು, ಅದಕ್ಕೆ ಬಂದಿದ್ದೇನೆ. ಇದು ಲಾಸ್ಟ್ ಟೈಮ್ ಇದು ಏನು ಟೈಮ್ ಟೇಬಲ್ ಆಲ್ಮೋಸ್ಟ್ ಇದೇ ಡೇಟಿಗೆ ಬರುತ್ತೆ. ಆಲ್ಮೋಸ್ಟ್ ನಿಮಗೂ ಕೂಡ ಇದೇ ಡೇಟಿಗೆ ಬರುತ್ತೆ. ಯಾಕಂದರೆ ಲಾಸ್ಟ್ ಟೈಮ್ ಫಸ್ಟ್ ಎಕ್ಸಾಮು ಕೂಡ ಮಾರ್ಚ್ ನಿಮ್ಮದು ಡೇಟಿಗೆ ಎಂಡ್ ಆಗಿದ್ದು, ಅವ್ರಿಗೆ 22ಗೆ ಎಂಡ್ ಆಗಿತ್ತು, ನಿಮಗೆ ಅರೌಂಡ್ 21-22ಗೆ ಎಂಡ್ ಆಗ್ತಾ ಇದೆ. ಈಗಿನ ರಿಸಲ್ಟ್ ಅದೇ ಹೇಳಿದೆ ನೋಡಿ ನಾನು ನಿಮಗೆ. ಲಾಸ್ಟ್ ಟೈಮ್ನ ರಿಸಲ್ಟ್ April 10ಗೆ ಬಂದಿತ್ತು, ನಿಮ್ಗೆ ಈ ವರ್ಷ April 15 ಒಳಗಡೆ ಬರುತ್ತೆ. ಸೊ April ಎಂಡ್ ಆಗಿ ನಿಮಗೆ ಇದ್ರ ಎಕ್ಸಾಮ್ ಇರುತ್ತೆ, ಯಾವುದು ಸೆಕೆಂಡ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಇರುತ್ತೆ April ಎಂಡ್ ಆಗಿ. ಅಂದರೆ ಅದು ಎಂಡ್ ಆಗೋದು ಮೇ ಮಿಡ್ಡಲ್ಲಿ ಎಂಡ್ ಆಗುತ್ತೆ. ಈಗೇನು May 21, 22, 23 ಒಳಗಡೆ ನಿಮ್ಮ ರಿಸಲ್ಟ್ ಬರುತ್ತೆ. June 1ಗೆ KCET ರಿಸಲ್ಟ್ ಬರುತ್ತೆ. ದೀಸ್ ಆಲ್ ಆರ್ ಆಲ್ಮೋಸ್ಟ್ ಇದೇ ಡೇಟ್ಗಳನ್ನು ಇದಾಗುತ್ತೆ. ಯಾಕಂದರೆ ಲಾಸ್ಟ್ ಇಯರ್ ಇದು ಫಸ್ಟ್ ಎಕ್ಸಾಮ್ ಡೇಟು, ಈ ಇಯರ್ದು ಫಸ್ಟ್ ಎಕ್ಸಾಮ್ ಡೇಟ್ ಸೇಮ್ ಇರ್ಲಿಕ್ಕೆ ಹೋಗಿ ಸೊ ಆಲ್ಮೋಸ್ಟ್ ಇದೇ ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ಈ ಒಂದು ಅಪ್ಡೇಟ್ ಕೊಡಬೇಕಾಗಿತ್ತು, ಅದಕ್ಕೆ ಕೊಟ್ಟಿದ್ದೇನೆ. ಸೊ ಅದ್ರ ಬಗ್ಗೆ ಜಾಸ್ತಿ ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗಬೇಡಿ. ಫಸ್ಟು ಇವಾಗ ಉಳಿದಿರೋ ಎಕ್ಸಾಮನ್ನು ಪರ್ಫೆಕ್ಟಾಗಿ ಮಾಡಿಕೊಳ್ಳಿ. ಸೊ ಯಾವುದು ಟಫ್ ಆಗಿದೆ ಜಸ್ಟ್ ಲೀವ್ ಇಟ್, ಬಿಕಾಸ್ ಯು ಹ್ಯಾವ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಆ್ಯಸ್ ಅ ಆಪ್ಷನ್. ಓಕೆ ಸ್ಟೂಡೆಂಟ್ಸ್, ಈ ಒಂದು ಇನ್ಫಾರ್ಮೇಷನ್ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ, ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದು ಒಂದು ವೇಳೆ ಹೆಲ್ಪ್ಫುಲ್ ಆಗಿದೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ತುಂಬ ಇವರು ವ್ಯೂವರ್ಸು ಬರ್ತಾರೆ, ನೋಡ್ತಾರೆ, ಸಬ್ಸ್ಕ್ರಿಪ್ಷನ್ ತುಂಬ ಕಡಿಮೆ ಆಗ್ತಿದೆ. ಔಟ್ ಆಫ್ 100%ಅಲ್ಲಿ 85% ದೇ ಆರ್ ನಾಟ್ ಸಬ್ಸ್ಕ್ರೈಬ್ಡ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ತುಂಬ ಇನ್ಫಾರ್ಮೇಷನ್ ನಿಮ್ಗೆ ಹೆಲ್ಪ್ಫುಲ್ ಇನ್ಫಾರ್ಮೇಷನ್ ನಾವು ಅಪ್ಡೇಟ್ ಮಾಡ್ತಾ ಇರ್ತವೆ. ಫ್ಯೂಚರ್ಲ್ಲೂ ಕೂಡ ತುಂಬ ಹೆಲ್ಪ್ಫುಲ್ ಇನ್ಫಾರ್ಮೇಷನ್ ನಿಮಗೆ 100% ಹೆಲ್ಪ್ಫುಲ್ ಇನ್ಫಾರ್ಮೇಷನ್ ನಾವು ಅಪ್ಡೇಟ್ ಮಾಡ್ತಾ ಇರ್ತವೆ. ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತೇನೆ. ನಾನು ನಿಖಿಲೇಶ್, ಸೈನಿಂಗ್ ಆಫ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.